ಇನ್ನು ಕೆಲವು ಹೇಳಿ ಹೇಳಿ ಭಯಂಕರ ಕೇಳ್ತಾರೆ. ಇಲ್ಲಿ ನೋಡಿ ಯಾರಾದ್ರೂ ಸೌಮ್ಯನಿಗೆ ನಿಧಾನಕ್ಕೆ ಸುಮ್ಮನೆ ಹೋಗ್ತಿರ್ತಾರೆ. ಇಲ್ಲಿ ಅವ್ರು ತೀರ್ಕೊಂಡಿದ್ದಾರ, ಎಕ್ಸ್ಪೈರ್ಡಾ, ಸ್ಯಾಡ್ ಡಿಮೈಸಾ, ಇಷ್ಟೆಲ್ಲ ಅಂದ್ ಕೈ ಮುಗಿದು ಹೋಗ್ಬಿಡ್ತಾವ್ರಿ. ನಮ್ಮಲ್ಲಿ ಡಿಟೇಲ್ ಕೇಳ್ತಾರೆ, ಹೆಂಗ್ ಸತ್ ನಾವ ಪೊಲೀಸರು ಕೇಳಿದ್ರೆ ಅಷ್ಟು ಕೇಳ್ತಾರೆ ಬಂದವರು. ಏನಾಗಿತ್ತು ಅವಾಗ, ಎದಕ್ ಸತ್ತ, ನೀನ ಕೊಂಡೆ ಏನ, ಹೆಂಗ್ರಿ? ಅದು ಏನಿಲ್ಲ, ಮುದುಕಿ ರೊಟ್ಟಿ ಬಡ್ಕೊಂಡು ಕುಂತಿತ್ತು. ಅವ ಅಂದ, ರೊಟ್ಟೆ ಏನ್ ಮಾಡಿ ಅಂದ. ರೊಟ್ಟೆ ಬೆಂಡಿಕಾಯಿ ಮಾಡಿ, ನನಗೆ ಬದ್ನಿಕಾಯಿ ಬೇಕು. ಬದ್ನಿಕಾಯಿ ಇಲ್ಲ, ಏನ್ ಮಾಡ್ಲಿ, ಬದ್ನಿಕಾಯಿ ಅಂದ್ಲಾಕಿ. ತರ್ತೀವಿ ಅಂದನ್ರಿ ಅವ. ಚೀಲ ತಗೊಂಡು ತರೋಕೋದ ಮುದುಕ್ ರಂಗರಿ, ತಮ್ಗೆ ಏನ್ ಬೇಕು ಅದನ್ನ ಮಾಡ್ಸ್ಕೊಂಡು ಉಣ್ತಿದ್ರ ಆಗಿನ ಕಾಲಕ್ಕೆ. ಈಗ ನಮ್ ಗಂಡ ಅಂದ್ರೆ ಹಂಗ ಅಲ್ರಿ ಅವು. ತಿಂತೀಯ ಇದನ್ನು ಬಿಟ್ಟು ಹೋಗ್ಲ ನಾನು ಅಂತ ಕೇಳ್ಸ ಆತಲ್ಲ, ಇದು ಬೇಡ ಹೊರಗೆ ಬ್ರೆಡ್ ತಿಂತೀನಿ ನಾನು ಅಂತವ. ಈ ಅಡಿಗೆ ಆಗ್ಬೇಕಂದ್ರ ಅಡಿಗೆನ ಆಗ್ಬೇಕು, ಹಂಗಿದ್ರೆ ಆಗಿನ ಗಂಡ ಅಂದ್ರೆ ಹೌದಲ್ಲ. ಅಲ್ಲಿ ದರ್ಶಿನಿ ಇಲ್ಲ, ಬರ್ಗರ್ಗಳು, ಪಿಜ್ಜಾ ಗಿಜ್ಜಾ ಇಲ್ಲ. ಪಿಜ್ಜಾ ಅಂದ್ರೆ ರೊಟ್ಟಿನ ಪಿಜ್ಜಾ, ಅದ ಬರ್ಗರ್ ಅದ ಪಿಜ್ಜಾ. ಏನಾಗಿತ್ತವ, ಹೋದವ ಬದ್ನಿಕಾಯಿ ತರಕ್ ಹೋಗಿದ್ದ, ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ಟ. ಎಲ್ಲರೂ ಬಂದು ಹೇಳಿದ್ರೆ, ಇಲ್ಲವ ಯಾವ ಹೋಗ್ಬಿಟ್ಟ. ಅಯ್ಯ ಹೌದಾ, ಹಾಡಾಡ್ಕೊಂಡು ಹೇಳಕತ್ತಿ ಬಿಡು. ಬಂದವರೆಲ್ಲ ಏನಾಗಿತ್ತವ, ರೊಟ್ಟಿ ಬರ್ಕೊಂತ ಕುಂತಿದ್ನಪ್ಪ, ಬದ್ನಿಕಾಯಿ ಪಲ್ಯ ಮಾಡಂದ. ಇಲ್ಲ ಬದ್ನಿಕಾಯಿ ತರಕ್ ಹೋದ, ವಾಪಸ್ ಬರ್ಲೇ ಇಲ್ಲ. ಮತ್ತೊಬ್ಬ ಬಂದ, ಏನಾಗಿತ್ತವ ತಾತಕ, ಯಪ್ಪ ರೊಟ್ಟಿ ಬಡ್ಕೊಂಡು ಕುಂತಿದ್ದೆ, ಬದ್ನಿಕಾಯಿ ಬಗಸಿದ, ತರಕ್ ಹೋದ, ವಾಪಸ್ ಬರ್ಲಿ. ಮತ್ತೊಬ್ಬ ಬಂದ, ಏನಾಗಿತ್ತವ, ರೊಟ್ಟಿ ಬಡ್ಕೊಂಡು ಕುಂತಿದ್ನಿ, ಬದ್ನಿಕಾಯಿ ತರಕ್ ಹೋದ, ಬರ್ಲೇ ಇಲ್ಲ ಸನ್ಯಾಸಿ. 5,000 ಊರ್ನ ಜನಸಂಖ್ಯೆ, 3,500 ಜನರಿಗೆ ಇದೇ ಉತ್ತರ ಕೊಟ್ಲಾಕಿ. ತಲೆ ಕೆಟ್ಟ ಕಡೆಗೆ ಸೊನ್ನಿಗೆ ನಿಂತು ಬಿಟ್ಲಾಕಿ. ಏನಾಗಿತ್ತವ, ತಿಳಿತ, ರೊಟ್ಟಿ ಬಡಿಯಾಕತ್ತಿದ್ದೆ, ಬದ್ನಿಕಾಯಿ ಬಯಸಿದ, ತರಾಕ್ ಹೋತು, ಹೊಳ್ಳಿ ಬರಲೇ ಇಲ್ಲ. ಮತ್ತೊಬ್ಬ ಏನಾಗಿತ್ತವ, ತಲೆ ಕೆಟ್ಟೋತು. ಎಲ್ಲಾರು ಹಿಂಗಂದ್ರೆ ಕಡೆಗೆ ಹೋಗೋ ನಮ್ಮಂತ ಹಾಸ್ಯ ಪ್ರಜ್ಞೆಯಿಂದ ಬಂದು, ಏನಾಗಿತ್ತವ ಮತ್ತೆ ಸ್ಪೆಷಲ್ ಹೇಳ್ಬೇಕ ನಿನಗೆ. ರೊಟ್ಟಿ ಬಡ್ಕೊಂಡು ಕುಂತಿದ್ದೆ, ಬದ್ನಿಕಾಯಿ ತರಕ್ ಹೋದ, ವಾಪಸ್ ಬರ್ಲಿಲ್ಲ. ಹೌದಾ, ಮತ್ತೆ ಅವತ್ತು ರೊಟ್ಟಿ ಏನ್ ಮಾಡಿದ್ವಿ ನೀನು? ನೋಡ್ರಿ, ಯಾರು ಕೇಳಿದ್ದಿಲ್ಲ ಈ ಪ್ರಶ್ನೆ, ಹೌದಾ? ಮತ್ತೆ ಅವತ್ತು ರೊಟ್ಟಿ ವೇಸ್ಟ್ ಆದನ. ಶಾಣೆ, ಯಾರು ಕೇಳಿದ್ದಿಲ್ಲ ನೋಡ. ಇದನ್ನ ಗುರಳ ಪುಡಿ ಮೊಸರು ಹಾಕೊಂಡು ತಿಂದು ಅಷ್ಟು ರೊಟ್ಟಿ ಮುಗಿಸಿದ್ನೋ ಮಾರಾಯ ಅಂದ್ಲವ. ಅಂದ್ರೆ ಆ ಜನ ಬದುಕನ್ನ, ಸಾವನ್ನ ಎಷ್ಟು ಸ್ವಾರಸ್ಯಕರವಾಗಿ ತಗೊಂಡಿದ್ರು ತಿಳ್ಕೊಳ್ರಿ ನೀವು. ಒಂದು ಸಣ್ಣದ ಏನಾರ ಪ್ರಾಬ್ಲಮ್ ಆದ್ರೆ, ಏನ್ ಆಕಾಶನ ತಲೆ ಮೇಲೆ ಬಿದ್ದೈತೇನೆ ಅನ್ನಂಗ್ ಮಾಡ್ತೀವಿ ನಾವು. ಸಾವನ್ನು ಕೂಡ ಲೈಟ್ ಆಗಿ ತಗೋತೀರಿ ಜನ. ಹುಟ್ಟಿದ ಮೇಲೆ ಸಾಯೋದು ನಿಜ. ಹಂಗ ದೀರ್ಘಾಯುಷಗಳಾಗ ಸಾಯ್ತಿದ್ರು, ಅದನ್ನ ಹೇಳ್ರಿ. ಸಣ್ಣ ಪುಟ್ಟರು ಸಾಯ್ತಿದ್ದಿಲ್ಲ. ಮತ್ತೇನು ವ್ಯಾಯಾಮ ಇಲ್ಲ, ಜಾಗಿಂಗ್ ಇಲ್ಲ, ಮುಂಜಾನೆ ನೋಡ್ಬೇಕಿಲ್ಲ. ನಾವಿಲ್ಲ ಗಾಂಧಿ ಯಾವ್ದು ಆನಂದರಾವ್ ಸರ್ಕಲ್ ಆಗಿರ್ತೀವಿ, ಇಂದ ನಿಮ್ಮೆಲ್ಲ ಪಾರ್ಕು, ಆ ಜೈಲ್ ಸುತ್ತ ಎಲ್ಲ ಓಡಾಡ್ತಿರ್ತೀವಿ. ಏನು ವಾಕಿಂಗ್ ಮಾಡ್ತಿರ್ತಾರ, ನಮ್ಮಲ್ಲಿ ಐಡಿಯಾನೇ ಇಲ್ರಿ. ಹೊಲಕ್ಕೆ ಹೋಗಿ ಬರೋದಂದ್ರೆ 6-7 ಕಿಲೋಮೀಟರ್. ಫಿಲ್ಟರ್ ನೀರು ಕುಡಿತೀವಿ, ಆದ್ರೂ ದಷ್ಟು ಪುಷ್ಟಿ ಇಲ್ಲ ಅವು. ಆಗಿನ ಕಾಲ ಫಿಲ್ಟರ್ ಏನ್ ಗೊತ್ತಲ್ರಿ, ಮೀಸಿನ ಫಿಲ್ಟರ್ ಮಷಿನ್, ಫುಲ್ ಮೀಸಿ ಬಿಟ್ಬಿಡ್ರಿ, ಗಿರ್ಜಾ ಮೀಸಿ. ನೀರು ಕುಡಿಯೋ ಸಂದರ್ಭ ಬಂದಾಗ ಆ ಮೀಸಿನ ಬಾಯಿ ಮ್ಯಾಗ ಹಾಕೊಳ್ಳೋದು. ಹಿಂಗ ಗೆಬರಿಗೆ ಬಿಟ್ರೆ ಊಸು ಬಾಯ ಮುಚ್ಚಷ್ಟು ಮೀಸಿ ಹೋಗಿ ಯಾವ ಫಿಲ್ಟರ್, ಯಾವ ಮಳೆ ನಿಂತು ನೀರು ಯಾವ ಹರಿತಿರ್ತಾವ ಅವನ್ನ ಕುಡ್ದು ಬಿಡದ್ರಿ. ಅದ್ರಾಗ ಏನ್ರಿ ಕಸರು ಕಡ್ಡಿ ಇದ್ರೆ ಕುಡ್ದಿಂದ ಫೂ ಅಂದ್ಬಿಡೋದು. ಅವು ಮೀಸೆ ಸಿಕ್ಕೊಂಡಿರ್ತಿದ್ವು, ಫೂ ಅಂದ್ಬಿಡ ಆರೋಗಿ ಬಿಡ್ತದೆ, ಮುಗಿದೋತಾನ ಫಿಲ್ಟರ್ ವಾಟರ್. ಇಷ್ಟು ಮೀರಿಯಾಗಿ ಒಂದು ಹುಳ ಒಳಗೆ ಹೋತಂದ್ರೆ ಅದು ಪಡಬಾರ್ದು ಪಾಡ್ಪಟ್ಟು ಹೊರಗೆ ಅದ ಬರ್ತಿತ್ತಾಗಲಿ, ಅವ ಏನು ಚಿಂತೆ ಮಾಡ್ತಿದ್ದಿಲ್ಲ. ಇದು ಆರೋಗ್ಯದ, ಹೌದಾ? ಸಾವಿನ ವಿಷಯ, ಸತ್ತ ಮನೆಯಲ್ಲಿ ಹಾಸ್ಯ, ಸ್ಮಶಾನದಲ್ಲಿ ಹಾಸ್ಯ ಅಂತದವ. ನೀವು ಗಾಬರಿ ಆಗ್ತೀರಿ. ವಿಲ್ಸನ್ ಗಾರ್ಡನ್ ಮುಂದೆ ಟ್ಯಾಕ್ಸಿ ಹೋಗ್ತಿದ್ರೆ ಕೆಲವ್ರು ಹಿಂಗೆ ಹೋಗ್ತಿರ್ತಾರೆ, ಅದನ್ನು ಸಹಿತ ನೋಡಂಗಿಲ್ಲ. ನಮ್ಮಲ್ಲಿ ಸುಡುಗಾಡ್ಯಾಗ ಅಡ್ಡಾಡ್ತಾರ. ವೆಸ್ಟ್ ಮಿನಿಸ್ಟರ್ಸ್ ಅಬೇ ಅಂತದ್ದು ಫಾರಿನ್ಗಳೊಳಗ ಸ್ಮಶಾನದಾಗ ಹುಡ್ರು ಆಟ ಆಡ್ತಾರೆ ಗೊರಿ ಮೇಲೆ. ಅಲ್ಲಿ ಬರೆದಿರ್ತಾರೆ, ಇವ ಇಂಥ ಕಾರಣಕ್ಕೆ ಸತ್ತ, ಇವ ಹೋರಾಡಿ ಸತ್ತ, ಇವ ಹಿಂಗಿದ್ದ. ಸ್ಮಶಾನಗಳನ್ನು ಪಾರ್ಕ್ ಮಾಡಿ ಮಕ್ಕಳನ್ನ ಆಡಿಸ್ತಾರ ಅಂತ ಕೇಳಿ ನಾನು. ಇಲ್ಲಿ ನಮ್ಮಲ್ಲಿ ಸುಡುಗಾಡಿ ಅಂದ್ರೆ ಲೈಟ್ ಇರಲಾರದು, ಕೆಸರು, ದೆವ್ವ ಭೂತ ಇರ್ತಾವ, ಅಲ್ಲಿ ಒಳಗೆ ಹೋಗಬಾರ್ದು, ಸತ್ತೋರ್ ಮನೆಗೆ ಹಿಂಗೆಲ್ಲ ಕಲ್ಪನೆ ಐತೆ. ಅಲ್ಲಿ ದೇವರಾಗ್ತಾನವ ಅಂತ ತಿಳ್ಕೊಂತಾರ್ರಿ. ಹಂಗೊಬ್ಬ ಆತ್ಮಹತ್ಯೆ ಮಾಡ್ಕೋಬೇಕು, ನಾನು ಯಾರಿಗೂ ಭಾರ ಆಗಬಾರ್ದು ಅಂತೇಳಿ ಸುಡುಗಾಡ್ಯಾಗ ಹೋಗ್ಬಿಟ್ಟ. ಹೋದ ಅಲ್ಲಿ ಲೈಟ್ ಇದ್ದಿಲ್ಲ, ಗಾಬರಿ ಆದ.
ಮುಂದಕ್ಕೆ ಹೋಗ್ತಾನ್ರಿ ಒಬ್ಬ ಕುಂತು ಗಾಳಿ ಹಾಕೊಳಕತ್ತಿದ್ದ, ಗೋರಿ ಮ್ಯಾಗ ಕುಂತು, ಸಮಾಧಿ ಮ್ಯಾಗ ಕುಂತು. ಲೇ ಹುಚ್ಚ, ಗಾಳಿ ಹಾಕೊಳಕ್ ಜಾಗ ಸಿಗ್ಲಿಲ್ಲ, ಸುಡ್ಗಾಡಿದು. ಹಾ, ಸಮಾಧಿ ಮ್ಯಾಗ ಕುಂತಿಯಲೆ, ಒಳಗೆ ಭಾಳ ಸೆಕಿರಿ, ಅದಕ್ಕೆ ಮ್ಯಾಗ ಬಂದೀನಿ. ಒಂದ ಮಾತ ಇವ ತರ್ರಗುಟ್ಟ, ಹಾ ಒಳಗಿದ್ದಿ ಮ್ಯಾಗ ಬಂದಿ, ಒಳ್ಳೆ ಮುಂದೆ ಸ್ವಲ್ಪ ಹೊತ್ತು ಓಡೆ ಪುಷ್ ಅಂತ ನಿಂದಿರ್ತಾನ್ರಿ. ಒಂದು ಹುಡುಗಿ ಒಂದು ಸಮಾಧಿ ಮ್ಯಾಗ ಕುಂತು ಮೊಬೈಲ್ ಚೆಕ್ ಮಾಡಾಕತ್ತಾಳ್ರಿ, ವಾಟ್ಸಪ್ ತಿರ್ಗಿಸಾಕತ್ತ, ಫೇಸ್ಬುಕ್, ಇನ್ಸ್ಟಾಗ್ರಾಮ್. ಯವ್ವ ಮನ್ಯಾಗ ಒದಿತಾರಂತ ಸುಡುಗಾಡ ಬಂದು ವಾಟ್ಸಪ್ ನೋಡಕತ್ತಿ ಏನೇನು ಸುಡುಗಾಡೆ ಬೇಯ್ದು ಕುಂದ್ರಬಾರ್ದಿಲ್ಲ, ಒಳಗಡೆ ನೆಟ್ವರ್ಕೇ ಇಲ್ಲ ಅಂಕಲ್, ಏನ್ ಮಾಡ್ಲಿ? ಅದು ದೇವನ ತಿರುಗಿ ಮತ್ತೆ ಹೊಡೆದಿನ್ರಿ ಸತ್ಯನೇ, ನಾನು ಹೆಣ್ದೇವ್ ಇದೆ ಅಂತೇಳಿ. ಎದುರಿಗೊಬ್ಬ ಬರಾಕತ್ತಿದ, ನಿಂದ್ರಿಸ್ತಾವ, ಎಲ್ಲಿ ಹೊಂಟಿ ಹುಚ್ಚ ಅತ್ತಾಗ ಹೋಗ್ತು, ಹೋಗ್ಬೇಡ, ಯಾಕ ಹೆಣ್ಣು ದೇವ ವಾಟ್ಸಪ್ ನೋಡಕತ್ತೈತಿ, ಸತ್ರ ಸಹಿತ ಮೊಬೈಲ್ ಬಿಡುವಲ್ತದು. ಅಲ್ಲಿ ಒಬ್ಬ ಸೆಕಿ ಹಾಕೈತಂತ, ಒಳಗೆ ಸೆಕಿ ಅಂತ ಮ್ಯಾಗ ಬಂದು ಗಾಳಿ ಹಾಕೊಳಕತ್ತೇನ, ತನ್ನ ಅಂಗಿ ತಾಬಿಚ್ಚಿ. ಎರಡು ದೇವಲೆ ಹೋಗ್ಬೇಡ. ಅವ್ರು ಇಬ್ರು ಬಾಜು ಗೋರಿನ ನಂದ್ರಿ, ಅವು ಅಲ್ಲೇ ಕುಂತು ಟೈಮ್ ಪಾಸ್ ಮಾಡಕತ್ತವ, ನಾವು ವಾಕಿಂಗ್ ಬಂದಿದ್ದೆ ಅಂದವ. ಇವ್ ಏನ್ ಮಾಡ್ಬೇಕ್ರಿ? ಮುಗಿತಲ್ಲ ಕತ್ತಿ ನಂದು. ಓಡ್ದರಿ, ಹಿಂಗ್ ರೋಡ್ ಕಂಡಿತ್ತು, ಅಲ್ಲೊಂದು ಟಾಟೋ ಸುಮ್ಮ ನಿಧಾನ ಹೊಂಟಿತ್ತು, ಹೇಳಲಿಲ್ಲ ಕೇಳಲಿಲ್ಲ, ಹೋಗ ಡೋರ್ ತೆಗೆದ ಬಂದ ಬಿಡಿತದ ಡೋರ್. ಒಳಗೆ ಹತ್ತಿ ಕುಂತು ಡೋರ್ ಧನ್ ಅಂತ ತಕೊಂಡ ಲಾಕ್ ಆತು. ಶಿವನೇ ಕಾಪಾಡಿದೆಪ್ಪ, ಥ್ಯಾಂಕ್ಸ್ ರೀ ಡ್ರೈವರ್, ಸ್ಲೋ ಹೊಂಟಿದ್ದಕ್ಕಂತ ನೋಡ್ತಾನ್ರಿ, ಡ್ರೈವರ್ ಸೀಟ್ನಾಗ ಡ್ರೈವರೇ ಇಲ್ಲ, ನಿಧಾನ ಹೊಂಟೈತದು. ಯಪ್ಪ ಸತ್ಯನೇ, ನಾನು ಹಿಂತಿ ನೋಡ್ತಾನೆ, ಯಾರ್ಯಾರಿಲ್ರಿ. 3 ದೆವ್ವದಿಂದ ತಪ್ಪಿಸಿಕೊಂಡು ನಾನು ದೆವ್ವದ ಗಾಡ್ಯಾಗ ಕುಂತೆ, ಮುಗೀತು ನನ್ನ ಕತಿ. ಎತ್ತಗೂ ಜಾಗ ಇಲ್ಲ, ನಿಧಾನಕ್ಕೊಂದು 15 ನಿಮಿಷ ಮೂವ್ ಆಗಿ ಹೋಗಿ ಪೆಟ್ರೋಲ್ ಬಂಕ್ ಮುಂದೆ ನಿಂತ್ಕೊಂತೀರಿ. ಇವಾಗ ಡೋರಿಗೆ ನಿಂತು ಬಾ ಅಂತೇಳಿ ಡೋರಿಗೆ ಜಾಡಿಸಿ ಬಂದು ಡೋರ್ ಮುರಿದು ಬಿದ್ದು ಕೆಳಗೆ ಇಳ್ದ. ಇವಾಗ ಇಳಿದ ತಕ್ಷಣ ಒಬ್ಬ ಬಂದು ಹೆಗಲ ಮೇಲೆ ಕೈ ಇಟ್ರೆ, ಯಾಕೆ ಡೋರ್ ಮುರಿದಿ? ಉತ್ಸ, ಡೋರ್ ಮುರಿಲಿಕ್ಕಂದ್ರೆ ನಾನು ಪ್ರಾಣ ಮುರಿದು ಹೋಗಿತ್ತು. ಇವತ್ತು ಒಳಗೆ ದೇವರವ, ಗಾಡಿ ಹೊಡೆಯವನಾಗಿಲ್ಲ, ಇಲ್ಲಿ ತನ ಬಂದಿದೆ 3 ಕಿಲೋಮೀಟರ್. ಗಾಡಿ ಹೊಡೆಯವನೆಲ್ಲ ಕೇಳಿದ್ಗಳಿಗೆ ಒಂದ್ ಏಟು ಕಪಾಳಕ್ಕೆ ಹೊಡೆದನ್ರಿ ಅವ. ಕೆನ್ನೆ ಹೊಡೆದ ಅಂತಿರಲಿ, ಕಪಾಳಕ್ಕೆ ಹೊಡೆದ, ಕಪಾಳ ಗೆಡ್ಡಿಗೆ ಅಂತಾರ ನಮ್ಮಲ್ಲಿ, ಹೊಡೆದವ್. ಎದಕ್ಕೆ ಹೊಡೆದ್ರೆ? ಸೊಳೆ ಮಗನ, ಗಾಡಿಯಾಗ ಡಿಸೇಲ್ ಆಗೈತೆ ಅಂತೇಳಿ ಹಿಂದಿನಿಂದ ದಬ್ಬಿಕೊಂಬರಾಕತ್ತಿಲ್ಲ ಅದನ್ನ. ನೀನು ಒಳಗ್ ಕುಂತೀಯ 3 ಕಿಲೋಮೀಟರ್ದಿಂದ, ಹೌದಾ? ಇದು ಹಳ್ಳಿಯ ಹಾಸ್ಯ. ಸಿಟಿ ಹಾಸ್ಯಗಳು ಬೇಕಾದಷ್ಟು ನೀವು ದಿನ ನೋಡ್ತಾವ, ಏನೋ ಹಾಸ್ಯ ಅಲ್ಲ, ಅಲ್ಲಿ ಹಾಸ್ಯಕ್ಕೆ ಬ್ಯಾನ್ ಆಗ್ತಾವ. ಕೆಲವ್ರಿಗೆ ಒತ್ತಿಗೊಂತಿರ್ತಾರ್ರಿ, ನಕ್ ಅಂದ್ರೆ ಬಹಳ ದಿವಸ ಆಗೈತೆ ಅಂತ ನಗಲಾರ. ಇಲ್ಲೇ ಈಗ ಇಷ್ಟು ನಕ್ರಲ್ಲ, ನಕ್ ಕೆಮ್ಮೆ ಯಾರಿಗೆ ಬಂದು ಸ್ವಲ್ಪ ಕೈಮೆ ಆಗತ್ರಿ. 1 2 3 4 5 6 ಶಬಾಷ್. ಈ ಕಡೆ ನೀವು ನಮ್ಮ ಕಡೆ ನಗು ಏನು ಕಾಮನ್ ಬಿಡ. ಕಣ್ಣಾಗ ನೀರು ಯಾರಿಗೆ ಬಂದು? ಹಾ ಶಬಾಷ್ ಸರ್, 2 ಬಂದು ನೋಡಿ. ಹಾ, ನಕ್ ಕಣ್ಣಾಗ ನೀರು, ಕೆಮ್ಮು. ಕಣ್ಣಾಗ ನೀರು ಬಂತು ಅಂದ್ರೆ ಅಷ್ಟು ಕೊಲೆಸ್ಟ್ರಾಲ್ ನಿಮ್ಮ ದೇಹದಿಂದ ಹೊರಗಡೆ ಹೋಯ್ತು ಅಂತ ಅರ್ಥ. ಯಾವ ಡಾಕ್ಟರ್ ಬೇಡ ಅದಕ್ಕೆ. ನಕ್ಕು ಶ್ವಾಸಕೋಶದ ಕೆಟ್ಟ ಗಾಳಿ ಎಲ್ಲ ಹೊರಗಡೆ ಹೋಯ್ತು ಅಂದ್ರೆ ಕಣ್ಣಾಗ ನೀರು ಬರ್ತಾವ. ಕಣ್ಣಾಗ ಯಾರಿಗೆ ನೀರು ಬಂದೈತೆ ಅಷ್ಟು ಕೊಲೆಸ್ಟ್ರಾಲ್ ಕಳೆದ ಇವತ್ತು ನಾನು ಪುಗ್ಸೇಟೆ ನಿಮಗ. ಕೆಮ್ಮು ಯಾರಿಗೆ ಬಂತಂತ ಕೈ ಎತ್ತಿರಲ್ಲ, ಯಪ್ಪ ಕಣ್ಣಾಗ ನೀರು ಬಂದ್ರೆ ಕೊಲೆಸ್ಟ್ರಾಲ್ ಹೋಗ್ತೈತಾಗ್ಲಿ, ನಗುವಾಗ ಕೆಮ್ಮು ಬರಬಾರದು. ಇದು ಬ್ಯಾಡ್ ಸೈನ್. ಕೆಮ್ಮು ಯಾಕೆ ಬರ್ತೈತೆ, ಎದಕ್ಕೆ ಬಂತು ಅಂದ್ರೆ ನೀವು ನಗಲಾರ್ದ ಬಹಳ ದಿವಸ ಆಗಿತ್ತು ಅನ್ನೋದ್ರ ಸೂಚನೆ. ಯಾಕಂದ್ರೆ ಹಳೆ ಬಾಗಿಲ ಕಿಟಕಿ ಜಾಮ್ ಅದು ತೆಗೀರಿ, ಕರ್ 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 ಅಂತಾವ. ದಿನ ಎಣ್ಣೆ ಬಿಟ್ಕೊಂತಿದ್ರೆ ಸರ್ನ ಬರ್ತಾವ, ಹಂಗಿದು. ಹೌದಾ? ಅದಕ್ಕೆ ನೀವು ಯಾವಾಗಾರ ನಕ್ರಿ ಅಂದ್ರೆ ಕೆಮ್ಮು ಬಂತಂದ್ರೆ ಇಷ್ಟ ತಿಳ್ಕೊಡ್ರಿ, ನಾ ಇನ್ಮೇಲೆ ದಿನ ನಗಬೇಕು. ಹ್ಯೂಮರ್ ಕ್ಲಬ್ ಅದಾವ, ಅದಕ್ಕೆ ಸುಮ್ಮನೆ ನಗುತ್ತಿರ್ತಾವ ಪಾಪವು. ಓ, ಈಗ ಅವರು ಜೋಕ್ ಅನೇಕ ಹ್ಯೂಮರ್ ಕ್ಲಬ್ಗಳಿಗೆ ನಾ ಹೋಗಿ ಬಂದೀನಿ. ಅದು ಒಂದು ಒಳ್ಳೆ ವ್ಯಾಯಾಮನೆ, ಹೌದಾ? ದೇಹದ ಜೊತೆಗೆ ಮನಸ್ಸನ್ನು ಕೂಡ ಸ್ವಚ್ಛವಾಗಿ ಇಟ್ಕೊಂಡ್ರಿ ಅಂದ್ರೆ ನಿಮ್ಮಷ್ಟು ಆರೋಗ್ಯಶಾಲಿಗಳು, ಆಯುಷ್ಯವಂತರು ಯಾರು ಇಲ್ಲ ಸ್ನೇಹಿತರೆ. ಬಹಳಷ್ಟು ಹಾಸ್ಯವನ್ನ ಹೇಳಬೇಕು ಅಂತ ಬಂದರೂ ಕೂಡ ಅನೇಕ ಜನ ಸಮಯದ ಅಭಾವನೂ ಇದೆ. ಕೆಲವು ನಾನು ವಾಟ್ಸಪ್ಗಳಲ್ಲಿ ಓದಿರ್ತಕ್ಕಂಥದ್ದನ್ನ ನಾನು ತುಂಬಾ ಮೆಸೇಜ್ಗಳನ್ನ ಓದ್ತೀನಿ. ಅದ್ರಾಗ ನಾನು ಏನೂ ನೋಡೋದಿಲ್ಲ. ಯೂಟ್ಯೂಬು, ನಮ್ದು ಯೂಟ್ಯೂಬ್ ಇವತ್ತು 2 ಕೆಲಸ ಮಾಡ್ತೇನೆ ನಾವು. ಸ್ಯಾಂಡಲ್ವುಡ್ ಟಾಕೀಸ್ ಅಂತ ಹೇಳಿ ನವನೀತ್ ಅವ್ರದ್ದು, ಅವರು ನಮ್ಮ ಆ ಚಾನಲ್ಗೆ ನೀವು ಸ್ಯಾಂಡಲ್ವುಡ್ ಟಾಕೀಸ್ಗೆ ಸಬ್ಸ್ಕ್ರೈಬ್ ಆದ್ರೆ ಸಿಗ್ತಾವೆ ಇವೆಲ್ಲ. ಹಾಸ್ಯದ ವೈಶಿಷ್ಟ್ಯ ಏನು ಅಂದ್ರೆ ಮನುಷ್ಯನಿಗೆ ಯಾವಾಗ ಏನು ಬೇಕು ಅನ್ನೋದನ್ನ ಹಾಸ್ಯ ಪ್ರಜ್ಞೆ ಕಲಿಸ್ತೈತಿ.
ಕೆಲವರು ಕೇಳಕ್ ಸಂಕೋಚ ಮಾಡ್ತಿರ್ತಾರೆ, ಆದ್ರೆ ಕೆಲವರು ಕೇಳಿ ಪಡಿತಿರ್ತಾರೆ. ಮುಕ್ತವಾಗಿ ಕೇಳಿ ಪಡೆಯೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕು. ನಾವು ಸಂಕೋಚ ಮಾಡ್ಕೊಂಡು ನಾವು ಹಿಂದುಳಿತೀವಿ. ಗೌಡ್ರ ಬಗ್ಗೆ ಹೇಳಿದಾಗಲೇ, ಗೌಡ್ರು ಒಂದಿಬ್ರು 3 ಅದಾರ. ಒಬ್ಬ ಗೌಡ ಒಮ್ಮಿಂದ ಮೇಲೆ ತಲೆಗೆ ಏನ್ ಬಂತಂದ್ರೆ, ಹಳ್ಳಿಗೆ ನಾನಾ ದೇವ್ರು, ಊರೇ ಒಂದ ಒಂದು ಹನುಮಪ್ಪನ ಗುಡಿ ಇತ್ರಿ. ಆ ಗುಡಿಗೆ ಎಲ್ಲಾರು ನಮಸ್ಕಾರ ಮಾಡಿ ನನಗ್ ಮಾಡ್ರಿ ಅಂತ ಶುರು ಮಾಡಿದೆವ. ಹನುಮಪ್ಪ ಹೆಚ್ಚಲ್ಲ, ನಾನ್ ನಿಮ್ಮನ್ನ ಸಲುವವ. ಹನುಮಪ್ಪ ಒಂದಿನ ಕರ ಮಾತಾಡೇ ನಾನು ಅಲ್ಲಿವರೆಗೆ ಹನುಮಪ್ಪ ಹಿಂಗಿದ್ನಂತ್ರಿ. ಅವಾಗ ಗೌಡ ಬಂದ್ ನಾನ ಹನುಮಪ್ಪ ಅಂದ್ರೆ ಗೌಡ ಹನುಮಪ್ಪ ಹಿಂಗ ಆಗಿಬಿಟ್ಟ. ಅವತ್ತಿನಿಂದ ಒಂದ ಸೈಡ್ ಹನುಮಪ್ಪ ಅಂತ. ಹನುಮನ್ ದೇವ್ರಿಗೆ ಯಾರು ನಮಸ್ಕಾರ ಮಾಡ್ತಾರ ಅವ್ರಿಗೆ ಶಿಕ್ಷಾ ಮಾಡಾಕ ಹನುಮನ್ ದೇವ್ರು ಕೂಡ ಕಟ್ಟಿಗೆ ಕುಂತನ್ರಿ ಗೌಡ. ಯಾರು ನಮಸ್ಕಾರ ಮಾಡ್ತಾರ ನನಗೆ ಮಾಡ್ಬೇಕು, ಅವಾಗ ಮಾಡಬಾರ್ದು. ಮತ್ ಏನ್ ಮಾಡ್ತೀರಿ? ಒಳಗೆ ಏನ್ ಅಂದ್ಕೊಂತಿದ್ರು ಏನೋ, ನಮಸ್ಕಾರ ಮಾಡ್ತಿದ್ರು ಗೌಡಗ, ಮುಂದೆ ಹೋಗಿದ್ರು ಜನ. ಒಬ್ಬ ಬಂದ್ ಹಿಂಗ ನಿಂತ್ಕೊಂಡ್ಬಿಟ್ಟ, ಏನ್ ಮಾಡ್ಬೇಕಂತ ನಮಸ್ಕಾರ ಮಾಡ. ಹನುಮನ್ ದೇವ್ರನ್ನ ಎದುರಾಕೊಂಡಂಗಿಲ್ಲ, ಗೌಡನ ಎದುರಾಕೊಂಡಂಗಿಲ್ಲ. ಅವ ಇನ್ನೊಂದು ಕಂಡೀಷನ್ ಆಗಿದೆ, ಗೌಡ ಒಂದು ಕಲ್ಲು ತಗೊಂಡು ಹನುಮಪ್ಪಗೆ ಒಗಿಬೇಕು, ನನಗೆ ನಮಸ್ಕಾರ ಮಾಡ್ಬೇಕು. ಅಜೀತಿ ಬಂತ್ರಿ ಹೋಗ ತಗೊಂಡು ಏನ್ ಮಾಡದ, ಆತ್ರಿ ಕಲ್ಲು ತಗೊಂಡಿದ್ದ ಮೂಲ್ಯಾಗ ಹೋಗದ, ಗೌಡಗ್ ನಮಸ್ಕಾರ ಮಾಡಿದ. ಹಾ ಶಬಾಷ್ ನಡಿ ಮುಂದ. ರಾತ್ರಿ ಕನಸಿನಾಗ ಹನುಮಪ್ಪನ ಬಂದ್ಬಿಟ್ಟನ್ರಿ ಅವಾಗ. ಕಲ್ಲು ಹೋಗಿತಿ ಅಲ್ಲೇ ಮಗನೇ ನನಗೆ. ಹಾ ಗೌಡ ಗಂಜಿ ನನಗೆ ಕಲ್ಲು ಹೋಗಿ ಅದೇ ನೀನು? ಇಲ್ಲೋ ಮಾರಯ್ಯ, ಮೂಲ್ಯಾಗ ಹೋಗದಿಲ್ಲ ನಾನು, ಗೌಡ್ಗೆ ಹೋಗದಿಲ್ಲ. ಹನುಮಪ್ಪ ಹೇಳಿದ, ಗೌಡ ಗಂಜಿ ನಾನು ಅವತ್ತು ಮೂಲ್ಯಾಗ ಕುಂತಿದ್ದೆ, ನೀವು ನಮಗ ಹೋಗಿದ್ದೀಮ್ಮ. ಹೌದಾ? ಇವೆಲ್ಲ ಕಾಲ್ಪನಿಕ ಕಥೆಗಳೇ ಆಗಿದ್ರು ಕೂಡ ಎಷ್ಟೊಂದು ತಿಳಿ ಹಾಸ್ಯವನ್ನ ನಮ್ಮ ಜೀವನದಲ್ಲಿ ಉಂಟು ಮಾಡ್ತಾ ಒಂದೊಂದು ಉದಾಹರಣೆ. ಹಾಗೆ ಲವರ್, ನಿನ್ನೆ ನಮ್ಮ ಹುಡುಗಿ ತಮ್ಮ ನನ್ನ ಫೋಟೋ ತಗೊಂಡು ಹೋಗ್ಯಾನ. ನಿನ್ನೆ ನಾ ಲವ್ ಮಾಡಿದ ಹುಡುಗಿ ತಮ್ಮ ನನ್ನ ಫೋಟೋ ತಗೊಂಡು ಹೋಗ್ಯಾನ. ಇವತ್ತವರಪ್ಪ ಹಾರ ಖರೀದಿ ಮಾಡಾಕತ್ಯಾನ. ನಾ ಏನ್ ಮಾಡ್ಲಿ ಹೇಳ್ರಿ ನೋಡ್ರಿ. ಇಷ್ಟ ಇವ್ರು ಫೋಟೋ ಹಾಕಿ ಹಾರ ಹಾಕ್ತಾರೆ, ನಾಳೆ ಇವ್ರು ಹೊಡಿತಾರ ಅಂತ ಅವ್ರ ಅರ್ಥ. ಇದು 3 ಲೈನ್ ಮೆಸೇಜ್ನಾಗ ಎಂತ ಸಂದೇಶ ಇದೆ. ಹಾಗೆ ಬಹಳ ಜನರಿಗೆ ಇಂಗ್ಲಿಷ್ ಹುಚ್ಚು, ಕನ್ನಡ ಓದುವುದಕ್ಕೆ ಬರುವುದಿಲ್ಲ. ಕಲ್ಲಂಗಡಿ ಹಣ್ಣಿನ ಅಂಗಡಿ ಅಂತ ನಾವೇನಾದ್ರು ಇಂಗ್ಲಿಷ್ನಾಗ ಬರ್ದ್ವಿ ಅಂದ್ರ ಕಳ್ಳನ ಅಂಗಡಿ ಅಂತ ಓದ್ತಾರ. ಕಲ್ಲಂಗಡಿ ಹಣ್ಣಿನ ಅಂಗಡಿ ಅಂತ ಬಂದ್ರೆ ಅದು ಕಳ್ಳನ ಅಂಗಡಿ ಅಂತಾನೆ ಕಾಣ್ತದೆ. ಅದಕ್ಕೆ ಶುದ್ಧವಾದಂತ ಕನ್ನಡವನ್ನ ಮಾತಾಡ್ರಿ. ಹಾಗೆ ಫೇಸ್ಬುಕ್ನಾಗ ನೀನು ಫೋಟೋಗಳನ್ನ ಹಾಕೋದ್ ಬಿಟ್ಟು ಮತ್ತೇನ್ ಮಾಡ್ತೀಯಪ್ಪ ಅಂತ ಲವರ್ ಕೇಳಿಲ್ಲ ಯಾರ ಹುಡುಗನ್ನ. ಏನ್ ಕೆಲಸ ಮಾಡ್ತೀವಿ? ಫೇಸ್ಬುಕ್ನಾಗ ನಾವು ಹೊಸ ವಿಷಯ ಹಾಕ್ತೀನಿ. ಫೇಸ್ಬುಕ್ನಾಗ ಫೋಟೋ ಹಾಕೋದ್ಬಿಟ್ಟು ಮತ್ತೇನ್ ಮಾಡ್ತೀವಿ? 2 ಕೈ ಬಿಟ್ಟು ಸೈಕಲ್ ಹೊಡಿತೀನಿ. ಇದನ್ನ ಬಿಟ್ಟು ಬೇರೆ ಉದ್ಯೋಗ ಇಲ್ಲ ಅಂತ ಅರ್ಥ ಸ್ನೇಹಿತರೆ. ಹೌದಾ? ಇವತ್ತು ಫೇಸ್ಬುಕ್ ವಾಟ್ಸಪ್ ಒಂದು ನಿಮ್ಮನ್ನ ಪುಸ್ತಕ ಹಿಡಿಯೋ ಕೈಗಳನ್ನ ಮಲಿನಗೊಳಿಸ್ಯಾವ ಅಂತ ನಾನು ಭಾವಿಸ್ತೀನಿ. ದಯವಿಟ್ಟು ಅದರಿಂದ ದೂರ ಬರ್ರಿ, ಅದರಿಂದ ಹೊರಗೆ ಬರ್ರಿ. ಆ ಟೈಮ್ನಾಗ ಪುಸ್ತಕ ಹಿಡಿದ್ರೆ ನೀವು ಹಿಂಗೆ ಮಾತಾಡ್ತೀರಿ. ಇದು ಏನ್ ದೊಡ್ಡ ವಿದ್ಯೆ ಅಲ್ರಿ. ಆಡ್ತಾ ಆಡ್ತಾ ರಾಗ, ಹಾಡ್ತಾ ಹಾಡ್ತಾ ರಾಗ, ಉಗುಳ್ತಾ ಉಗುಳ್ತಾ ರೋಗ. ಹಂಗ ಓದ್ತಾ ಓದ್ತಾ ಭಾಷಣ ಜ್ಞಾಪಕ ಇಟ್ಕೊಳ್ರಿ ಅಂತ ಹೇಳ್ತಾ, ಇಲ್ಲಿ ನಾನು ಮೆಚ್ಚಿದಂತ ಕೆಲವು ಇಂಪಾರ್ಟೆಂಟ್ ಹೇಳಿ ಆಮೇಲೆ ಮಹಾಮನೆಯವರಿಗೆ ಕೊಡ್ತಾ ಇದ್ದೀನಿ. ನಾನು ಸಮಯದ ಮಿತಿ ಎಷ್ಟೈತೆ ಅಂತ ನಮಗ್ ಗೊತ್ತಿಲ್ಲ, ಆದ್ರೂ ಸಹಿತ ಬಹಳ ಅದ್ದೂರಿ ಕಾರ್ಯಕ್ರಮ, ಫುಲ್ ಪ್ಯಾಕ್ಡ್ ಆಡಿಯನ್ಸ್. ಈ ಕಡೆ ಎಲ್ಲ ಹೋಗಿ ಬಂದೇ ಇಲ್ಲ, ಖಾಲಿ ಆಗ್ಯಾವ್ರಿ, ಬಂದೇ ಇಲ್ಲ. ನಾನೇ ನಮ್ಮ ಕಾರ್ಯಕ್ರಮಕ್ಕೆ ಹೋಗ್ಬಿಟ್ರೆ ಅಂತ ಅನ್ಕೊಂಡಿ. ಹೌದಾ? ನಾನು ತುಂಬಾ ಇಷ್ಟಪಟ್ಟಿರ್ತಕ್ಕಂತಹ ಕೆಲವು ಮೆಸೇಜ್ಗಳನ್ನ ನಿಮ್ಮ ಮುಂದೆ ಹೊತ್ತು ನೀವು ವಾಟ್ಸಪ್ನಾಗ ಬಂದಿದ್ದೆ. ನಾನು ಅವನು ಬಹಳ ಇಷ್ಟಪಡ್ತೀನಿ. ಬೆಂಗಳೂರಲ್ಲಿ ಭಾರಿ ಮಳೆಯಿಂದಾಗಿ 4 ಹುಡುಗಿಯರ ಮೇಕಪ್ ಹಾಳು. ಬೆಂಗಳೂರಿನಲ್ಲಿ ಭಾರಿ ಮಳೆಯಿಂದಾಗಿ 4 ಹುಡುಗಿಯರ ಮೇಕಪ್ ಹಾಳು, ಪರಸ್ಪರ ಮುಖ ನೋಡಿಕೊಂಡು ಒಬ್ಬಳ ಸಾವು. ಈ ಗಂಡಸರು ಏನ್ರ ತಿನ್ಬೇಕಾದ್ರೆ ಹೆಣ್ತಿನ ಕೇಳ್ತಾರೆ, ಏನ್ ಪಲ್ಯ ಇದೆ? ನಿಮ್ಗೆ ಯಾಕೆ ಬೇಕು? ಸುಮ್ಮನೆ ತಿನ್ರಿ. ಅಲ್ಲ, ಯಾವ ಪಲ್ಯ ಅಂತ ಹೇಳ ಅದನ್ನ ತಗೊಂಡು ಏನ್ ಮಾಡ್ತಿ? ಸುಮ್ಮನೆ ತಿನ್ನ. ಎದಕ್ಕೆ ಅಷ್ಟು ಕೇಳಕತ್ತೀರಿ? ಇದನ್ನ ತಿಂದು ಮ್ಯಾಗ ಸತ್ತಿ ಅಂದ್ರೆ ಯಾಕೆ ಸತ್ತಿ ಅಂತ ಯಮ ಕೇಳಿದ್ರೆ ಹೇಳಾಕ್ ಬೇಕು ನನಗ, ಅದಕ್ಕರ ಹೇಳು. ಹೌದಾ? ಹಾಗೆ ನೀವು ಏನೋ ಕಲ್ಪನೆ ಮಾಡ್ಕೊಂಡ್ರೆ ನನ್ಗೆ ಗೊತ್ತಾಗೈತೆ ನನಗ. ಹೌದಲ್ರಿ? ಇದೇ ಹಾಸ್ಯಕ್ಕಿರುವಂತ ಶಕ್ತಿ ಬಂದ್ರೆ ನಾವು ಏನು ಅನ್ಕೊಂಡಿರ್ತೀವಿ ಏನೋ ಆಗ್ತದ. ಇದೇ ಹಾಸ್ಯಕ್ಕಿರುವಂತ ಶಕ್ತಿ. ನಮ್ಮ ಉತ್ತರ ಕರ್ನಾಟಕ ಭಾಷೆಗೂ ಬೆಂಗಳೂರು ಭಾಷೆಗೂ ಏನು ವ್ಯತ್ಯಾಸ ಐತಿ ಅಂತಂದ್ರ, ಉತ್ತರ ಕರ್ನಾಟಕ ಜನ ಬೆಂಗಳೂರು ಕಡೆ ಬಂದಾಗ
ಒಂದು ವರ್ಷ 2 ವರ್ಷ ಇಲ್ಲಿ ದುಡ್ಕೊಂಡು ಆ ಕಡೆ ಬಂದ್ರೆ ಅಂತ ತಿಳ್ಕೊಡ್ರಿ, ಅಲ್ಲಿ ಬಂದಾಗ ಬೆಂಗಳೂರು ಭಾಷೆ ಮಾತಾಡಿದ್ರೆ ಅಂತ ತಿಳ್ಕೊಡ್ರಿ, ಅರೇಪ್ಪ ಏನಪ್ಪ ಬೆಂಗಳೂರು ಭಾಷೆ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಲ್ಲ, ನಮ್ಮ ಭಾಷೆ ಮರೆತ್ಬಿಟ್ಟು ಏನಂತಾರ. ಅದಕ್ಕ ಒಬ್ಬ ಏನ್ ಮಾಡಿದ್ದಾರಿ, ಮೈಸೂರು ಹುಡುಗಿಗೆ ಲವ್ ಮಾಡ್ಕೊಂಡು ಮದುವೆ ಆಗಿದ್ದು ನಮ್ಮ ಕಡೆ. ಮದುವೆ ಆದಂತ ಸಂದರ್ಭದಲ್ಲಿ ಒಂದು ಮದುವೆಯಾಗಿ ಒಂದು 4-5 ದಿವಸಕ್ಕೆ ಎಲ್ಲರೂ ಪಡಸಾಲೆ ಕುಂತಿದ್ರು. ಈಗೆಲ್ಲ ಪಡಸಾಲಿ ಅದೆಲ್ಲ ಅನ್ನೋದು ಮರ್ತ್ಬಿಟ್ಟಿವ್ರಿ, ಹಾಲ್ ಅಂತೀವಿ ನಾವು. ಈಗ ಕಿಚನ್ ಅನ್ಲಕತ್ತೀವಿ, ಅಡಿಗೆ ಮನೆ ಅಂತ ಅನ್ಲಕ್ಕೆ ಯಾರು ತಯಾರಿಲ್ಲ, ನಾವು ಬೆಡ್ರೂಮ್ ಅಂತೀವಿ, ಮಲಗು ಕೋಣೆ ಅಂತ ಅನ್ಲಕ್ಕೆ ಯಾರು ತಯಾರಿಲ್ಲ ಬಂಧುಗಳೇ. ನಮಗ್ ಗೊತ್ತಿಲ್ದಂಗೆ ಇಂಗ್ಲಿಷ್ ಶಬ್ದ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿವಿ ನಾವು. ಆ ಪಡಸಾಲೆ ಕುಂತಿದ್ರೆ ಎಲ್ಲ ಮಂದಿ ಮಾತಾಡ್ಕೊಂತ, ಗಂಡಿಗೆ ವಾಶ್ರೂಮ್ ಹೋಗ್ಬೇಕಾಗಿತ್ರಿ, ಟಾಯ್ಲೆಟ್ ಹೋಗ್ಬೇಕಾಗಿತ್ತು. ಅವ ಎದ್ದು ಹೋಗ್ಲಕತ್ತಿದ್ದ. ಈಗ ಮೈಸೂರು ಹುಡುಗಿದ್ಲು ಮದುವೆ ಆದಕ್ಕೆ, ಎಲ್ಲಿಗೆ ಹೋಗ್ತಾ ಇದ್ರಿ ಅಂತ ಕೇಳಿದ್ಲು. ಅವ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಏನಂದ, ತೆಮ್ತಂಡ್ ಹೊಂಟಿನ ಅಂತ. ತೆಮ್ತಂಡ್ ಅಂತಾರ ನಮ್ಮ ಕಡೆಗೆ ಟಾಯ್ಲೆಟ್ ಹೋಗ್ಲಕ್, ತೆಮ್ತಂಡ್ ಹೊಂಟಿನ ಅಂತಂತ. ಈಕಿಗೆ ಗೊತ್ತಾಗ್ಲಿಲ್ಲ ತೆಮ್ತಂಡ್ ಅಂದ್ರೆ ಏನೋ ಗೊತ್ತಾಗಿಲ್ಲ ಪಾಪ, ಫಸ್ಟ್ ಟೈಮ್ ಬಂದಾಳ ಆಕಿ. ಈಕಿಗೆ ಏನ್ ಅನ್ಬೇಕು, ನಾನ ಬರ್ತೀನಿ ಅನ್ಲಕ್ಕೆ. ಗಂಡಂದ ಬರಕ್ ಏನಂತ ತಿಳ್ಕೊಂಡಿದ್ದೇನೆ, ಹಂಗೆಲ್ಲ ಬರಕ್ ಹೋಗ್ಬಾರ್ದು ಅಂದ. ಅತ್ತಿ ಅನ್ಲ ಅವ್ರ ಅತ್ತಿ, ಯಪ್ಪ ಮನೆ ಕುಂತು ಬೇಸರ ಆಗ್ಯದ, ಕರ್ಕೊಂಡು ಹೋಗ ಅನ್ಲಕ್ಕಿ. ನೀವು ಅಂದೆ ನಾನು ಬರ್ತೀನಿ ಅನ್ಲಕ್ಕಿ. ಏನಂತ ತಿಳ್ಕೊಂಡೆ ಅದು ಬರೋದಕ್ಕ, ಹಳೆ ಅಂದ್ರ ಇಲ್ಲೇ ನಿಂದಿರ್ಬೇಕು, ನಾನು ಸೀರೆಗೆ ಚೇಂಜ್ ಮಾಡ್ಕೊಂಡು ಪೌಡರ್ ಹಚ್ಕೊಂಡ್ ಬರ್ತಾನೆ ಅನ್ಲಕ್ಕಿ. ನಾ ಏನ್ ಪಿಕ್ನಿಕ್ ಹೊಂಟಿನಿ ನಾವು. ಅದಕ್ಕೆ ಬಂಧುಗಳೇ, ಭಾಷೆ ಗೊತ್ತಾಗದಿದ್ದ ಪಕ್ಷದಲ್ಲಿ ಇವೆಲ್ಲ ಹಾಸ್ಯ ಪ್ರಸಂಗಗಳು ಸಿಗ್ತಾ ಹೋಗ್ತಾ ಬಂಧುಗಳೇ. ನಾನು ಓದಿದ್ದು ಬಹಳ ಕಡಿಮೆ, ಬಹಳ ಬಡತನ ಇತ್ತು ನಮ್ಗೆ, ಓದೋದೇ ಆಗ್ಲಿಲ್ಲ ನಮ್ಗೆ ಜಾಸ್ತಿ. ಇಂಗ್ಲಿಷ್ ಅಂತ ಬರೋದಿಲ್ಲ. ಒಂದ್ಸಲ ವಿದೇಶಕ್ಕೆ ಹೋಗಿದ್ದೀನಿ ನನ್ನ ಪ್ರಾಣೇಶ್ವರ ಜೊತೆಗೆ. ನಾನು ಓದಂತ ಸಂದರ್ಭದಲ್ಲಿ ಮಹಾಮನಿ ರಶ್ಮಿ ಮೇಡಮ್ ಅವರು ಆಸ್ಟ್ರೇಲಿಯಾ ಕರ್ಸ್ಕೊಂಡ್ರೆ, ಅವ್ರ ಗಂಡನ ಜೊತೆಲಿ ಇಂಗ್ಲೀಷಲ್ಲಿ ಮಾತಾಡ್ಬೇಕಂತಂದ್ರೆ, ಸರ್ ನನಗೆ ಬರೋದಿಲ್ಲ, ನಾವು ಅಲ್ಲಿ ಅಂತ ನಾನು ಎದ್ದು ಮಾತು ಹೇಳ್ಬಿಡ್ತೀವಿ ನಾವು. ಇಲ್ಲ ನಾ ಕೊಡ್ತೀನಿ ಅಷ್ಟು ಮಾತಾಡತ್ತಂದ್ರೆ, ಹೇಳಿ ಸರ್ ಹೌ ಆರ್ ಯು ಅಂತ ಕೇಳ್ಬೇಕು ನೀನು. ಅವ್ರು ಫೈನ್ ಅಂತಾರೆ, ಮತ್ತ ಅವ್ರು ತಿರ್ಗಾ ನಿನಗೆ ಹೌ ಆರ್ ಯು ಅಂತ ಕೇಳ್ತಾರೆ, ನೀನು ಮೀಟು ಅನ್ಬೇಕು. ಇಷ್ಟ ಅಂದ್ರೆ ಇಷ್ಟ, ಆಕಿನ ಗಂಡನ ಜೊತೆಗೆ ನಾ ಮಾತಾಡತ್ತ ತಗೊಳ್ರಿ ಅಂತಂದೆ ನಾನು. ಖುಷಿ ಆಯ್ತು. ಏರ್ಪೋರ್ಟ್ ಅಲ್ಲಿ ಇಳಿದ ತಕ್ಷಣ ಅವ್ರ ಗಂಡ ಹೆಂಡತಿ ಇಬ್ರು ಬಂದು ವೆಲ್ಕಮ್ ಮಾಡ್ಕೊಂಡ್ರು, ಹೂಗುಚ್ಚ ಕೊಟ್ಟ ತಕ್ಷಣ ಅವ್ರ ಗಂಡನ ಜೊತೆಲಿ ಇಂಗ್ಲಿಷ್ ಅಲ್ಲಿ ಮಾತಾಡ್ಬೇಕಂತ ಹುಮ್ಮಸ್ನಿಂದ ಹೋಗಿ ಹೂ ಆರ್ ಯು ಅಂತ ಕೇಳಬಹುದು, ಕನ್ಫ್ಯೂಸ್ ಆಗಿ ಹೂ ಆರ್ ಯು ಅಂದೆ ನಾನು. ಅವ್ರಂದ್ರು ರಶ್ಮಿ ಹಸ್ಬೆಂಡ್ ಅಂದ್ರು, ನಾನು ಮೀಟು ಅಂದೆ ನಾನು. ಅವ್ರಿಗೆ ನಮಗೆ ಜಗ ನನ್ನ ಹೆಂಡತಿ ಮೀಟು ಅಂತ ಮಗನೇ ಅಂತಂದ್ರು. ಪ್ರಾಣೇಶ್ವರ ನಡು ಬಂದು ಹೇಳಿದ್ರು, ಮಾಮನಿಗೆ ಇಂಗ್ಲಿಷ್ ಬರೋದಿಲ್ಲ, ದಯವಿಟ್ಟು ಬಿಟ್ಬಿಡ್ರಿ ಅಂತಂದ್ರು. ಅವರು ನಕ್ಕರು, ನಾವು ನಕ್ಕು ಬಂಧುಗಳೇ. ಆದಂತ ಘಟನೆ ಹೇಳಿದ್ವಿ. ನನಗೆ ಇಂಗ್ಲಿಷ್ ಬಂದಿಲ್ಲ ಅಂತೇಳಿ ಇಲ್ಲಿ ತನಕ ಬೇಜಾರಿಲ್ಲ ಬಂಧುಗಳೇ. ಯಾಕೆ ಬೇಜಾರಿಲ್ಲ ಅಂದ್ರೆ, ಬ್ರಿಟಿಷರಿಗೆ ಕನ್ನಡ ಬಂದಿಲ್ಲ ಅಂತ ಬೇಜಾರಿಲ್ಲ, ನನಗೆ ಇಂಗ್ಲಿಷ್ ಬಂದಿಲ್ಲ ಅಂತೇಳಿ ಯಾಕೆ ಬೇಜಾರಿರ್ಬೇಕು ಬಂಧುಗಳೇ. ನನಗೆ ನಿಮ್ ಮುಂದೆ ಒಂದು ಎದೆ ತಟ್ಕೊಂಡು ಹೇಳ್ತೀನಿ ಬಂಧುಗಳೇ, ನಾನು ಇಂಗ್ಲಿಷ್ ಅಲ್ಲಿ ಡಲ್ ಇದ್ರು ಕೂಡ ನಾ ಸಣ್ಣ ಇದ್ದಾಗ ಇಡೀ ಸ್ಕೂಲಿಗೆ ಫಸ್ಟ್ ಬರ್ತಾ ಇದ್ದೆ ಬಂಧುಗಳೇ. ಇಡೀ ಸ್ಕೂಲಿಗೆ ಫಸ್ಟ್ ಬರ್ತಾ ಇದ್ದೆ ನಾನು. ಚಪ್ಪಾಳೆ ತಟ್ಟಬೇಡ್ರಿ, ಇಡೀ ಸ್ಕೂಲಿಗೆ ಫಸ್ಟ್ ಬರ್ತಾ ಇದ್ದೆ. ಇವರೆಲ್ಲ ಆಮೇಲೆ ಬರ್ತಾ ಇದ್ರು. ಸ್ಕೂಲಿಗೆ ಫಸ್ಟ್ ಬರ್ಬೇಕಂತ ಯಾವನ ಓದ್ಬೇಕಂತ ಏನಿಲ್ರಿ. ಯಾವನ್ ಫಸ್ಟ್ ಕೊಡ್ತಾನ ಸಾಲಿ ಫಸ್ಟ್ ಬಂದವ. ಮಾಸ್ತರ್ ದಿವಸ ಹೇಳ್ತಿದ್ದ, ಯವ್ವ ನನ್ನ ಮಗ ಸಾಲಿ ಫಸ್ಟ್ ಬಂದ ಅಂತ. ನಮ್ಮ ಮಗು ಭಾಳ ಖುಷಿ ಆಗ್ಬಿಡ್ತಿತ್ತು, ಯಪ್ಪ ನನ್ನ ಮಗ ಸಾಲಿ ಫಸ್ಟ್ ಬಂದ ಅಂತಂದು ಓಣಿ ತುಂಬ ತಿರುಗಾಡ್ತಿದ್ಲು. ರಿಸಲ್ಟ್ ಬಂದಿವ್ಸ ನಿಮ್ ಮಗ 3rd ಕ್ಲಾಸ್ ಬಂದ್ರೆ ಮಾಸ್ತರ್ ಬೈದಿಲ್ಲ, ಯಪ್ಪ ದಿವಸ ಫಸ್ಟ್ ಕ್ಲಾಸ್ ಬಂದ್ರೆ, ಒಂದ್ ದಿವಸ 3rd ಕ್ಲಾಸ್ ಬಂದ್ರೆ ಏನಾಯ್ತು ತಗೊಂತಂದಿಲ್ಲ ಬಂಧುಗಳೇ. ಈ ತರ ವಾತಾವರಣದಲ್ಲಿ ಬೆಳೆದು ಬಂಧುಗಳೇ, ಬಡತನ ಬಾಳ ಇತ್ತು ಅಂತ ಹೇಳಿದೆ. ಬಡತನದಲ್ಲಿ ಎಂತ ಕಷ್ಟಗಳು ಅನುಭವಿಸ್ತೀವಿ ಅಂತಂದ್ರ, ಒಂದ್ಸಲ ಕನಸು ಬಿದ್ದಿತ್ತು ನನಗೆ. ಅದನ್ನ ಮೋಗಿ ಹೇಳಿದೆ, ಯವ್ವ ಒಂದು ಕನಸು ಬಿದ್ದದ, ನಿನ್ ಮುಂದೆ ಹೇಳ್ಬೇಕಂತ ಮಾಡಿನಂತೆ. ಕನಸ ಹೇಳಿ ಮಗನೇ, ನಾನು ಖುಷಿ ಪಡ್ತೇನಲ್ಲು. ಅಮ್ಮ ನಾ ಕನಸಿನಲ್ಲಿ ಏನು ಕಂಡಿನಂದ್ರೆ, ಒಂದು ಕಾಲು ಭೂಮಿ ಮೇಲಿತ್ತು, ಇನ್ನೊಂದು ಕಾಲು ಚಂದ್ರ ಮೇಲೆ ಇತ್ತಂದೆ ನಾನು. ನಮ್ಮ ಹೋಗಿ ಬೈದ್ಲು, ಹುಚ್ಚು ಮಗನೇ ಅಂತ ಹುಚ್ಚು ಕನಸು ಕಾಣಕ್ ಹೋಗ್ಬೇಡ ಅಂದ್ಲು. ಯಾಕಂದೆ, ನಿನಗಿರೋದೇ ಒಂದು ಚೆಡ್ಡು, ಅದು ಹೊರಗೈತೆ ಅಂದ್ರೆ ಹೆಂಗ್ ಮಾಡ್ತೀಯ ಅಂತ ಕೇಳಿದ್ಲು ಬಂಧುಗಳೇ. ಬಡತನ ಎಲ್ಲಾ ಪಾಠಗಳು ಕಲಿಸ್ತದ ಬಂದು ನಿಜವಾಗಿ ಹೇಳ್ಬೇಕಾಗಿತ್ತು ಅಂತಂದ್ರೆ. ಪ್ರಾಣೇಶ್ವರ ಹೇಳಿದಂತ ಒಂದು ಘಟನೆ ಹೇಳ್ತೀನಿ. ನಮ್ ಗುರು ಪ್ರಾಣೇಶ್ವರ ಹೇಳಿದ್ದು, ಒಬ್ಬ ಬಡವ ಸತ್ತಿದ್ನಂತ. ಬಡವ ಸತ್ತಂತ ಸಂದರ್ಭದಲ್ಲಿ ಇನ್ನೇನು ಹಣ ತಗೊಂಡು ಹೋಗ್ಬೇಕು. ಆ ಟೈಮ್ ಸ್ವಾಮಿಗಳು ಬಂದು ಹೇಳಿದ್ರಂತ ಬಡವನ ಮನೆಯವರಿಗೆ, ಇನ್ನೇನು ಹಣ ತಗೊಂಡು ಹೋಗ್ತಾರಮ್ಮ, ಕೊನೆಯದೊಂದು ಕಾರ್ಯ ಹೋಗದ, ಅದೊಂದು ಮಾಡ್ಬೇಕಾಗಲ್ಲ, ಒಂದು ಮುಷ್ಟಿ ಅಕ್ಕಿ ಇದ್ರೆ ಕೊಡ್ರಿ ಅಂತ ಕೇಳಿದ್ರಂತ ಬಡವನ ಮನೆಯವರಿಗೆ. ಅದಕ್ಕೆ ಆ ಬಡವ ಮನೆಯವರು ಹೇಳಿದ್ರಂತ, ಆ ಒಂದು ಮುಷ್ಟಿ ಅಕ್ಕಿ ನಮ್ಮ ಮನೆಗಿತ್ತ ನಮ್ಮಪ್ಪ ಬದುಕ್ತಿದ್ದ ಅಂತ ಹೇಳಿದ್ರಂತ ಬಂಧುಗಳೇ. ಬಡತನ ಎಷ್ಟು ಕೆಟ್ಟದ್ರಲ್ಲಿ ಒಂದು ಸಣ್ಣ ಎಕ್ಸಾಂಪಲ್ ಬಂಧುಗಳೇ. ಬಡತನದಲ್ಲಿ ಹುಟ್ಟುವುದು ತಪ್ಪಲ್ಲ, ಬಡತನದಲ್ಲಿ ಸಾಯುವುದು ತಪ್ಪಂತ ಡಾಕ್ಟರ್ BR ಅಂಬೇಡ್ಕರ್ ಹೇಳಿದಂತ ಒಂದು ಮಾತು ಅಕ್ಷರಶಃ ನಿಜ ಅಂತ ಅನಿಸ್ತದೆ ಬಂಧುಗಳು. ನಿಜವಾಗಿ ಹೇಳ್ಬೇಕಾಗಿತ್ತು ಅಂತಂದ್ರೆ, ದುಡ್ಡು ಬೇಕು, ಗುಣದ ಜೊತೆಗೆ ಹಣ ಇದ್ರೆ ಬಹಳ ಒಳ್ಳೆಯದು ಬಂಧುಗಳೇ. ಹಣವಿದ್ದರೆ ನಾವು ಸತ್ತ ಪ್ರೇಯಸಿಗೂ ನಾವು ತಾಜ್ ಮಹಲ್ ಕಟ್ಟಬಹುದು. ಹಣವಿದ್ದರೆ ನಾವು ಸತ್ತ ಪ್ರೇಯಸಿಗೂ ಕೂಡ ನಾವು ತಾಜ್ ಮಹಲ್ ಕಟ್ಟಬಹುದು. ಹಣವಿಲ್ಲದಿದ್ದರೆ ಇದ್ದಂತ ಪ್ರೇಯಸಿಗೆ ತಾಳಿ ಕಟ್ಟಲು ಕೂಡ ಆಗುವುದಿಲ್ಲ ಅಂತ ಬಂಧುಗಳೇ. ಅದ್ಭುತವಾದಂತ ಚುಟುಕು ನಿಜವಾಗಿ ಹೇಳ್ಬೇಕಾಗಿತ್ತು ಅಂತಂದ್ರೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಹಳ ಚುಟುಕುಗಳು ಬರ್ತಾರೆ. ನೋಡಲ್ ಅಧಿಕಾರಿ ಅಂತ ನಿಮ್ ಕಡೆಗೆಲ್ಲ
ಆಫೀಸಲ್ಲಿ ಇರ್ತಾರೆ ನೋಡಲ್ ಅಧಿಕಾರಿ. ಅದಕ್ಕ ಗುರುಬಸ ಅಮ್ಮಾಪುರ ಅವರು ಒಂದು ಚುಟುಕು ಬರ್ದಾರೆ, ಎಷ್ಟು ಕರೆದರೂ ತಿರುಗಿ ನೋಡಲಿಲ್ಲ, ಎಷ್ಟು ಕರೆದರೂ ತಿರುಗಿ ನೋಡಲಿಲ್ಲ, ಬಹುಶಃ ಅವನೇ ಇರಬೇಕು ನೋಡಲ್ ಅಧಿಕಾರಿ ಅಂತ. ನೋಡಲ್ ಅಧಿಕಾರಿ ಎಷ್ಟು ಚಂದ ಐತಿ ನೋಡಿ ಬಂಧುಗಳೇ. ನೇಪಾಳದ ರಾಜಧಾನಿ ಕಠ್ಮಂಡು, ನೇಪಾಳದ ರಾಜಧಾನಿ ಕಠ್ಮಂಡು, ಅದರಂತೆ ಅವ್ರ ಮುಂಗು ಕೂಡ ಕಟ್ ಮಂಡು ಬಂಧುಗಳೇ. ಅದ್ಭುತವಾದಂತ ಚುಟುಕು ನಿಜವಾಗಿ ಹೇಳ್ಬೇಕಾಗಿತ್ತಂದ್ರ